ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಕನ್ವರ್ಷನ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ನಮ್ಗೊಂದು ಕ್ವಶನ್ ಕೊಟ್ಟಿದ್ದಾರೆ. ಆ ಕ್ವಶನ್ ನ ಮುಖಾಂತರ ನಾವು ಸ್ಟ್ಯಾಕ್ ನ ಯೂಸ್ ಮಾಡಿಕೊಂಡು ಆನ್ಸರ್ ಮಾಡ್ತಾ ಹೋಗೋಣ. ಮೊದಲನೇದು ಸಿಂಬಲ್ ಯಾವ್ದು ಯೂಸ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಸ್ಟ್ಯಾಕ್, ನೆಕ್ಸ್ಟ್ ಪೋಸ್ಟ್ ಫಿಕ್ಸ್. ಸೊ ಫಸ್ಟ್ ಏನು ಮಾಡೋಣ ಅಂತಂದರೆ ಯಾವ್ಯಾವ ಸಿಂಬಲನ್ನು ಕೊಟ್ಟಿದ್ದಾರೆ ಬರೀತಾ ಹೋಗೋಣ, ಬರ್ಕೋಬೇಕು. ನೆಕ್ಸ್ಟು ಇನ್ಸರ್ಟ್ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ಸಿಂಬಲ್ ಯಾವುದು, ಪ್ಯಾರಂಥಿಸಿಸನ್ನು ಕೊಡ್ತಾ ಹೋಗಿದ್ದಾರೆ. ಫಸ್ಟ್ ಸಿಂಬಲ್ ಯಾವುದು, ಪ್ಯಾರಂಥಿಸಿಸ್. ಸೊ ಪ್ಯಾರಂಥಿಸಿಸ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ಯಾರಂಥಿಸಿಸ್ನ ಕೊಟ್ಟಿದ್ದಾರೆ ಅಂದರೆ ಅದನ್ನು ನಾವು ಸ್ಟ್ಯಾಕಲ್ಲಿ ಇನ್ಸರ್ಟ್ ಮಾಡ್ತೀವಿ, ಯಾಕಂದರೆ ಅದೊಂದು ಆಪರೇಷನ್. ಸೊ ನಾವು ಸ್ಟ್ಯಾಕಲ್ಲಿ ಇನ್ಸರ್ಟ್ ಮಾಡ್ತೀವಿ. ನೆಕ್ಸ್ಟು ಪೋಸ್ಟ್ ಫಿಕ್ಸಲ್ಲಿ ಏನಿರುತ್ತೆ, ಏನೂ ಇರಲ್ಲ, ಖಾಲಿ. ನೆಕ್ಸ್ಟ್ ಸ್ಟ್ಯಾಕ್ ಆಯಿತು. ನೆಕ್ಸ್ಟ್ ನಮ್ಮ ಹತ್ರ ಉಳಿದಿರೋದೇನು, ಎ ಉಳಿದಿದೆ. ನೆಕ್ಸ್ಟ್ ಎ ಬಂತು. ಏನು ಮಾಡ್ಬೋದು ನಾವು, ಸ್ಟ್ಯಾಕಲ್ಲಿ ಇನ್ಸರ್ಟ್ ಮಾಡೋಂಗಿಲ್ಲ. ಸ್ಟ್ಯಾಕ್ ಹಳೇದೇನಿದೆ ಅದೇ ರೀತಿ ಮಾಡಬೇಕು. ಪೋಸ್ಟ್ ಫಿಕ್ಸಲ್ಲಿ ಇನ್ಸರ್ಟ್ ಮಾಡ್ತಾ ಹೋಗ್ಬೇಕು ಡೈರೆಕ್ಟಾಗಿ. ಆಪರೆಂಡ್ ಏನಾದ್ರು ಬಂದರೆ ಡೈರೆಕ್ಟಾಗಿ ಇನ್ಸರ್ಟ್ ಮಾಡ್ತೀವಿ. ಅದೇ ಏನಾದ್ರು ಆಪರೇಟರ್ ಬಂದರೆ ನಾವು ಸ್ಟ್ಯಾಕಲ್ಲಿ ಇನ್ಸರ್ಟ್ ಮಾಡ್ತೀವಿ. ಸೊ ನಮಗೆ ಬ್ರ್ಯಾಕೆಟ್ ಆಯಿತು, ಎ ಆಯಿತು. ನೆಕ್ಸ್ಟ್ ಪ್ಲಸ್ ಒಂದು ಆಪರೇಟರ್. ಸೊ ಆಪರೇಟರ್ನ ಇಲ್ಲೇ ಆ್ಯಡ್ ಮಾಡ್ತೀವಿ, ಯಾಕಂತಂದರೆ ಪ್ಲಸ್ ಆಪರೇಟರ್ಗೂ ಮತ್ತು ಪ್ಯಾರಂಥಿಸಿಸ್ಗೂ ಡಿಫ್ರೆನ್ಸ್ ಇದೆ. ಅದಕ್ಕೋಸ್ಕರ ಏನಾದರೂ ಸೇಮ್ ಬಂದರೆ ಅಥವಾ ಸೇಮ್ ಬಂದರೆ ಅಥವಾ ಅದಕ್ಕಿಂತ ಜಾಸ್ತಿ ಇರೋದು ಬಂದರೆ ನಾವು ಚೇಂಜ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಎ ಹಾಗೆ ಬರಿತೀನಿ. ನೆಕ್ಸ್ಟ್ ಪ್ಲಸ್ ಆಯಿತು. ಬಿ ಒಂದು ಆಪರೆಂಟ್. ಸೊ ನಾನು ಡೈರೆಕ್ಟಾಗಿ ಪೋಸ್ಟ್ ಫಿಕ್ಸ್ ಇದರಲ್ಲೇ ಬರಿತೀನಿ. ನೆಕ್ಸ್ಟ್ ಬಿ ಆಯಿತು. ನೆಕ್ಸ್ಟ್ ಡಿವಿಷನ್. ಸೊ ಸಿ ಅಂತೀನಿ, ಬ್ರ್ಯಾಕೆಟ್ ಪ್ಲಸ್ ಡಿವಿಷನ್, ಯಾಕಂದರೆ ಪಕ್ಕದಲ್ಲಿ ಸೇಮ್ ಪ್ರಿಫರೆನ್ಸ್ ಇರೋರು ಬರಬಾರ್ದು. ಸೊ ಡಿವಿಷನ್ ಬರ್ಬೋದು. ಸೊ ಎ ಬಿ ಹಾಗೆ ಬರೀತೀನಿ. ನೆಕ್ಸ್ಟ್ ಸಿ ಒಂದು ಆಪರೆಂಟ್. ಸೊ ನಾನು ಡೈರೆಕ್ಟಾಗಿ ಬರೀತೀನಿ ಎ ಬಿ ಸಿ. ನೆಕ್ಸ್ಟ್ ಸ್ಟಾರ್ ಅಂದರೆ ಮಲ್ಟಿಪ್ಲಿಕೇಶನ್. ಈ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಎರಡಕ್ಕೂ ಕೂಡ ಸೇಮ್ ಪ್ರಿಸಿಡೆನ್ಸ್ ಇರೋದ್ರಿಂದ ಯಾವ್ದು ಫಸ್ಟ್ ಬಂದಿದೆ ಅದನ್ನು ಫಸ್ಟ್ ಪಾಪ್ ಮಾಡಬೇಕು. ಎ ಬಿ ಸಿ ಡಿವಿಷನ್. ಸೊ ಇದನ್ನು ಪಾಪ್ ಮಾಡಾದ್ಮೇಲೆ ಏನಾಗುತ್ತೆ, ಎ ಸಿ ಬ್ರ್ಯಾಕೆಟ್ ಪ್ಲಸ್ ಈಗ ಸ್ಟಾರ್ ಏನಿದೆ ಆ ಸ್ಟಾರ್ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಸ್ಟಾರ್ ಆಯಿತು. ನೆಕ್ಸ್ಟ್ ಓಪನ್ ಬ್ರ್ಯಾಕೆಟ್. ಸೊ ಓಪನ್ ಬ್ರ್ಯಾಕೆಟ್ ಇದ್ದಾಗ ಸೇಮ್ ಓಪನ್ ಬ್ರ್ಯಾಕೆಟ್ನು ಕೂಡ ಹೀಗೆ ಬರಿತಾ ಹೋಗ್ತೀವಿ. ನೆಕ್ಸ್ಟ್ ಪಕ್ಕದಲ್ಲಿ ಸೇಮ್ ಪ್ರಿಸಿಡೆನ್ಸ್ ಇರೋದು ಬರಬಾರ್ದು. ನೆಕ್ಸ್ಟ್ ಇಷ್ಟ ಆಯಿತಾ. ನೆಕ್ಸ್ಟ್ ಮತ್ತೆ ಬರ್ಕೊಳ್ಳೋಣ. ಇದು ಸ್ಪೇಸ್ ಕನ್ಸ್ಟೆಂಟ್ ಇರೋದ್ರಿಂದ ಪಕ್ಕದಲ್ಲೇ ಬರಿತಾ ಇದ್ದೀನಿ, ಯಾಕಂದರೆ ಫುಲ್ಲು ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಯಾವುದು, ಓಪನ್ ಪ್ಯಾರಂಥಿಸಿಸ್ ಆಯಿತು. ನೆಕ್ಸ್ಟ್ ಡಿ ಒಂದು ಆಪರೆಂಟ್. ಸೊ ನಾನು ಡೈರೆಕ್ಟಾಗಿ ಬರಿತಾ ಹೋಗ್ತೀನಿ, ಸ್ಟ್ಯಾಕಲ್ಲಿ ಏನು ಚೇಂಜ್ ಇರಲ್ಲ. ಎ ಬಿ ಸಿ ಬಾರ್ ಡಿ. ನೆಕ್ಸ್ಟ್ ಪ್ಲಸ್ನ ಹಾಕಬೇಕು. ಓಪನ್ ಬ್ರೆಸಿಸ್ ಪ್ಲಸ್ ಸ್ಟಾರ್ ಎರಡಕ್ಕೂ ಕೂಡ ಪ್ಲಸ್ ಮತ್ತು ಪ್ಯಾರಂಥಿಸಿಸ್ಗೆ ಡಿಫ್ರೆಂಟ್ ಪ್ರೆಸಿಡೆನ್ಸ್ ಇರೋದ್ರಿಂದ ನಾನೇನು ಮಾಡ್ತೀನಿ, ಹಾಗೆ ಬರಿತಾ ಹೋಗ್ತೀನಿ, ಎ ಬಿ ಸಿ ಬಾರ್ ಡಿ. ನೆಕ್ಸ್ಟ್ ಪ್ಲಸ್ ಆಯಿತು. ಈ ಒಂದು ಆಪರೆಂಟ್. ಸೊ ನಾನು ಡೈರೆಕ್ಟಾಗಿ ಬರಿತೀನಿ. ಸೊ ಸ್ಟಾರ್ ಪ್ಲಸ್ ಎ ಬಿ ಸಿ ಬಾರ್ ಡಿ ಇ. ನೆಕ್ಸ್ಟ್ ಕ್ಲೋಸ್ಡ್ ಪ್ಯಾರಂಥಿಸಿಸ್ ಇದೆ. ಸೊ ಕ್ಲೋಸ್ಡ್ ಪ್ಯಾರಂಥಿಸಿಸ್ ಬಂದಾಗ ಏನಾಗುತ್ತೆ, ಕ್ಲೋಸ್ಡ್ ಪ್ಯಾರಂಥಿಸಿಸ್ ಬಂತು ಅಂತಂದರೆ ಏನಾಗುತ್ತೆ, ಪ್ಲಸ್ ಸ್ಟಾರ್ ಕ್ಲೋಸ್ ಪ್ಯಾರಂಥಿಸಿಸ್. ಇವಾಗ ಏನಾಯಿತು, ಈ ಕ್ಲೋಸ್ಡ್ ಪ್ಯಾರಂಥಿಸಿಸ್ ಒಳಗಡೆ ಇರೋದಂಥದ್ದನ್ನು ನಾನು ಡೈರೆಕ್ಟಾಗಿ ಫುಲ್ಲು ಈ ಕಡೆ ಬರಿಬೇಕಾಗುತ್ತೆ. ಎ ಬಿ ಸಿ ಬಾರ್ ಡಿ ಇ ಪ್ಯಾರಂಥಿಸಿಸ್ ಒಳಗಡೆ ಇರೋದೇನು ಪ್ಲಸ್. ಸೊ ಇದಷ್ಟು ಕೂಡ ಹೋಗ್ತಾ ಹೋಗುತ್ತೆ. ಸೊ ಏನು ಉಳಿದಿದೆ ಅಷ್ಟು ಮಾತ್ರ ಉಳಿಯುತ್ತೆ. ನೆಕ್ಸ್ಟ್ ಪ್ಯಾರಂಥಿಸಿಸ್ ಹೋಯ್ತು ಅಲ್ವಾ ನಮಗೆ. ನೆಕ್ಸ್ಟ್ ಕ್ಲೋಸ್ ಪ್ಯಾರಂಥಿಸಿಸ್ ಆಯಿತು. ಇದು ಓಪನ್ ಅಲ್ಲ, ಇದು ಕ್ಲೋಸ್ ಪ್ಯಾರಂಥಿಸಿಸ್. ನೆಕ್ಸ್ಟ್ ಯಾವುದು, ಕ್ಲೋಸ್ ಪ್ಯಾರಂಥಿಸಿಸ್ ಆದಮೇಲೆ ಮೈನಸ್ ಮತ್ತು ಸ್ಟಾರ್. ಈ ಮೈನಸ್ ಇದೆಯಲ್ಲ, ಈ ಮೈನಸ್ ಸ್ಟಾರಿಗಿನ್ನ ಚಿಕ್ಕದು ಅಂದರೆ ಪ್ರಿಸಿಡೆನ್ಸಲ್ಲಿ. ಸೊ ಸ್ಟಾರ್ನ ಏನು ಮಾಡ್ತೀನಿ ಅಂದರೆ ಪಾಪ್ ಮಾಡ್ತಾ ಹೋಗ್ತೀನಿ. ಸೊ ಎ ಬಿ ಸಿ ಬಾರ್ ಡಿ ಇ ಸ್ಟಾರ್ನ ಪಾಪ್ ಮಾಡಾದ್ಮೇಲೆ ಕೇವಲ ನನ್ನ ಹತ್ರ ಉಳಿದಿರೋದು ಪ್ಲಸ್ ಮತ್ತು ಬ್ರ್ಯಾಕೆಟ್. ಈ ಮೈನಸ್ ಮತ್ತು ಪ್ಲಸ್ ಎರಡಕ್ಕೂ ಕೂಡ ಸೇಮ್ ಪ್ರೆಸಿಡೆನ್ಸ್ ಇರೋದ್ರಿಂದ ಫಸ್ಟ್ ಯಾವುದು ಬಂದಿದೆ ಅದನ್ನು ಪಾಪ್ ಮಾಡಬೇಕು. ಸೊ ಏನು ಮಾಡ್ತೀನಿ, ಸ್ಟಾರ್. ಸೊ ಫಸ್ಟ್ ಇಲ್ಲ ಒಂದು ಪ್ಲಸ್ ಇತ್ತು, ನೆಕ್ಸ್ಟ್ ಸ್ಟಾರ್ನ ಪಾಪ್ ಮಾಡಿದೆ. ನೆಕ್ಸ್ಟ್ ಮತ್ತೆ ಇಲ್ಲಿರುವಂಥ ಪ್ಲಸ್ಸನ್ನು ಪಾಪ್ ಮಾಡ್ತೀನಿ. ಸೊ ಇಲ್ಲಿ ಏನಾಗುತ್ತೆ, ಈ ಮೈನಸ್ ಮತ್ತು ಬ್ರ್ಯಾಕೆಟ್ ಎರಡು ಮಾತ್ರ ಉಳಿತಾ ಹೋಗುತ್ತೆ. ನೆಕ್ಸ್ಟ್ ಉಳಿದಿರೋದು ಯಾವುದು, ಎಫ್ ಒಂದು ಆಪರೆಂಟ್ ಆಗಿರೋದ್ರಿಂದ ನಾನು ಡೈರೆಕ್ಟಾಗಿ ಬರಿತಾ ಹೋಗ್ತೀನಿ. ಸಿ ಬಾರ್ ಡಿ ಇ ಪ್ಲಸ್ ಸ್ಟಾರ್ ಪ್ಲಸ್ ಎಫ್.
ನೆಕ್ಸ್ಟ್ ಇನ್ನು ಉಳಿದಿರೋದು ಯಾವುದು ಕ್ಲೋಸ್ ಬ್ರೇಸಿಸ್ ಹಾಕಿದಾಗ ಮೈನಸ್ ಕ್ಲೋಸ್ ಬ್ರೇಸಿಸಲ್ಲಿರೋದು ಅಷ್ಟೂ ಕೂಡ ನಾವು ಪಾಪ್ ಮಾಡಬೇಕು. ಸೊ ಎ ಬಿ ಸಿ ಬಾರ್ ಡಿ ಇ ಪ್ಲಸ್ ಸ್ಟಾರ್ ಪ್ಲಸ್ ಎಫ್ ಮೈನಸ್. ಸೊ ಇದು ಅಷ್ಟೂ ಪಾಪ್ ಮಾಡಾಯಿತು, ಫುಲ್ಲು ಎಂಟಿ ಸ್ಟ್ಯಾಕ್ ಆಯಿತು. ಸೊ ಇದು ಫೈನಲ್ ಆನ್ಸರ್ ಆಗಿ ನಮಗೆ ಸಿಗ್ತಾ ಹೋಗುತ್ತೆ ಇನ್ ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿ ಇನ್ನೂ ಕೂಡ ಎಕ್ಸಾಂಪಲ್ಸ್ಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ, ಅದರ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು.